NaCl ಬಂದ್ಬಿಟ್ಟು ಸಬ್ನೆಟ್ ಲೆವೆಲ್ ಫೈರ್ ವಾಲ್. ಅರ್ಥ ಆಯ್ತಾ? ಓಕೆ ಈಗ ಇನ್ನೊಂದು ಹೇಳ್ತೀನಿ ನೋಡಿ. ರೌಟ್ ಟೇಬಲ್ ಹತ್ರ ಟ್ರಾಫಿಕ್ ಬಂದಿದ್ಮೇಲೆ ನೆಕ್ಸ್ಟ್ NaCl ಹತ್ರ ಬರುತ್ತೆ. ಎಲ್ಲಿಗೆ ಬರುತ್ತೆ? NaCl. ಅದಾಗಿದ್ಮೇಲೆ ಇದು ಫೈರ್ ವಾಲೇ. ಹಾ ಇದು ಅಡಿಷನಲ್ ಲೇಯರ್ ಆಫ್ ಸೆಕ್ಯೂರಿಟಿ. ಲೇಯರ್ 1 ಇದು ಸೆಕ್ಯೂರಿಟಿ 1 ಅಂಡ್ ಸೆಕ್ಯೂರಿಟಿ 2 ಲೆವೆಲ್ಸ್ ನಾನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಇಲ್ಲಿ ದಾಟ್ಕೊ ಬಂದ್ಬಿಟ್ಟು ಅವ್ನ್ ನನ್ ಮಗ ಇಲ್ಲಿ ಸಿಗಾಕಂತಾನೆ. ರೈಟ್? ಅರ್ಥ ಆಯ್ತಾ? ಎಸ್ ಸರ್. ಅಡಿಷನಲ್ ಲೇಯರ್ ಸೆಕ್ಯೂರಿಟಿ ಬೇಕು ಅಂತಂದ್ರೆ ನೀವು NaCl ಯೂಸ್ ಮಾಡಬೇಕು. ಈ NaCl ಬಂದ್ಬಿಟ್ಟು ನಿಮ್ಮ ಯಾರ್ಗ ಅಟ್ಯಾಚ್ ಆಗಿರುತ್ತೆ? ಸಬ್ನೆಟ್. ಆಯ್ತಾ? ಆಯ್ತಾ? Azure ಅಲ್ಲಿ ನೆಟ್ವರ್ಕ್ ಸೆಕ್ಯೂರಿಟಿ ಗ್ರೂಪ್ ಅಂತಿದೆ. ಇಟ್ ವಿಲ್ ವರ್ಕ್ ಆನ್ ಸಬ್ನೆಟ್ ಲೆವೆಲ್ ಆಸ್ ವೆಲ್ ಆಸ್ ರಿಸೋರ್ಸ್ ಲೆವೆಲ್. ವೇರ್ ಆಸ್ ಇನ್ ಅವರ್ AWS ದೇರ್ ಆರ್ ಡಿಫ್ರೆಂಟ್ ನೆಟ್ವರ್ಕ್ ಅಡ್ರೆಸ್ ಕಂಟ್ರೋಲ್ ಲಿಸ್ಟ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ NaCl ನ? ನೆಟ್ವರ್ಕ್ ಅಡ್ರೆಸ್ ಕಂಟ್ರೋಲ್ ಲಿಸ್ಟ್. ಇಟ್ ಈಸ್ ಎ ಫೈರ್ ವಾಲ್. ಯಾವ ಲೆವೆಲ್? ಸಬ್ನೆಟ್ ಸಬ್ನೆಟ್ ಲೆವೆಲ್. ಸೆಕ್ಯೂರಿಟಿ ಗ್ರೂಪ್ ಇಸ್ ಅ ರಿಸೋರ್ಸ್ ಲೆವೆಲ್ ಫೈರ್ ವಾಲ್. ಓಕೆ, ಎಲ್ಲರಿಗೂ ಅರ್ಥ ಆಯ್ತಾ? ಈಗ ಸೆಕ್ಯೂರಿಟಿ ಗ್ರೂಪ್ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮಿ. ಐ ವಿಲ್ ಗೋ ಟು ನೆಟ್ವರ್ಕ್ ಅಡ್ರೆಸ್ ಕಂಟ್ರೋಲ್ ಲಿಸ್ಟ್. ಯಾವುದೇ ಸಬ್ನೆಟ್ ಈಗ ಒಂದು VPC ಕ್ರಿಯೇಟ್ ಮಾಡಿದ್ಮೇಲೆ ನೆಟ್ವರ್ಕ್ ಅಡ್ರೆಸ್ ಕಂಟ್ರೋಲ್ ಲಿಸ್ಟ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಆಟೋಮೆಟಿಕ್ ಆಗಿ. ಅದ್ರೊಳಗಡೆ ಇನ್ಬೌಂಡ್ ಔಟ್ಬೌಂಡ್ ರೂಲ್ಸ್ ಎನೇಬಲ್ ಮಾಡ್ಬಿಟ್ಟಿರ್ತಾರೆ. ಬಿಫೋರ್ ಜಂಪಿಂಗ್ ಇಂಟು, ನಿಮ್ಗೆ ಅರ್ಥ ಆಗಿದೆನಾ ಇಲ್ಲಿ ಗಂಟ? ನೆಟ್ವರ್ಕ್ ಅಡ್ರೆಸ್ ಕಂಟ್ರೋಲ್ ಲಿಸ್ಟ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಅರ್ಥ ಆದ್ರೆ ಐ ವಿಲ್ ಬಿ ಜಂಪಿಂಗ್ ಟು ನೆಟ್ವರ್ಕ್ ಅಡ್ರೆಸ್ ಕಂಟ್ರೋಲ್ ಲಿಸ್ಟ್ ಸೂನ್. ಸರ್ ಇದು NaCl ಸಬ್ನೆಟ್ ಲೆವೆಲ್ ಅಲ್ಲಿ ಅಟ್ಯಾಚ್ ಆಗಿದೆ ಅಂದ್ರಲ್ಲ ಸರ್, ಹೆಂಗ್ ಗೊತ್ತಾಗುತ್ತೆ ಸರ್ ನಮ್ಗೆ? ನಾನು ಇನ್ನ ಹೇಳ್ಕೊಟ್ಟಿಲ್ವಲ್ಲ ಮ್ಯಾಮ್. ನಾನ್ ಸರಿ ಸರ್. ಕೇಳಿರೋದು ಸೆಕ್ಯೂರಿಟಿ ಗ್ರೂಪ್ಸ್ ಅಲ್ಲಿ ಡೌಟ್ಸ್ ಇದೆನಾ ಅಂತ ಹೇಳಿ. ನಾನು ಇನ್ನ ನೆಟ್ವರ್ಕ್ ಸೆಕ್ಯೂರಿಟಿ ಗ್ರೂಪ್ ಐ ಡಿಡ್ ಇನ್ ಟಚ್. ಓಕೆ ಸರ್. Yes, sir. I'll wait for 1 minute. ಸರ್ ಇದು ಸೆಕ್ಯೂರಿಟಿ ಗ್ರೂಪ್ ನ HTTPS ಕೂಡ ನಾವು ಟ್ರೈ ಮಾಡ್ಬೋದಾ? ಮಾಡ್ಬೋದು, ಯಾವ್ದಕ್ಕಾದ್ರೂ ಟ್ರೈ ಮಾಡ್ಬೋದು, ನೋ ಪ್ರಾಬ್ಲಮ್. ಅಲ್ಲಿ ಎನೇಬಲ್ ಇದ್ರೆ ಮಾತ್ರ ಸರ್ವರ್ ಹತ್ರ ಹೋಗುತ್ತೆ. ಓಕೆ ಸರ್. ಓಕೆ, ಐ ಆಮ್ ಜಂಪಿಂಗ್ ಇಂಟು NaCl ನಾವು. ಫೈನ್, ಎನಫ್. ಈಗ NaCl ಮಾತಾಡೋಕ್ಕಿಂತ ಮುಂಚೆ ಪ್ರಯಾರಿಟಿ ಅಂದ್ರೆ ಏನು? ವಾಟ್ ಈಸ್ ಪ್ರಯಾರಿಟಿ? ಪ್ರಯಾರಿಟಿ ಅಂದ್ರೆ ಏನು? ಇಂಪಾರ್ಟೆನ್ಸ್. ಓಕೆ, ನಂಬರ್ಸ್ ಅಲ್ಲಿ ಪ್ರಯಾರಿಟಿ 1 or 10 ಜಾಸ್ತಿ. ವಿಚ್ ಇಸ್ ಗುಡ್ ನಂಬರ್? ಪ್ರಯಾರಿಟಿ ಲೆವೆಲ್ 1 ಅಲ್ವಾ? ಅದಾಗಿದ್ಮೇಲೆ 2, ಅದಾಗಿದ್ಮೇಲೆ 3, ಅದಾಗಿದ್ಮೇಲೆ 4, 5, 6, 7, 8, 9, 10 ಲಾಸ್ಟ್ ಬರುತ್ತೆ. ರೈಟ್? ಇಫ್ ಪ್ರಯಾರಿಟಿ ನಂಬರ್ ಬಂದ್ಬಿಟ್ಟು ಲೋವರ್ ಇದೆ ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಏನಿರುತ್ತೆ? ಫಸ್ಟ್ ಪ್ರಿಫರೆನ್ಸ್. ಇಫ್ ಪ್ರಯಾರಿಟಿ ನಂಬರ್ ಹೈಯರ್ ಇದೆ ಅಂತಂದ್ರೆ ಲಾಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಈಗ ನಿಮ್ ಲೈಫ್ ಅಲ್ಲಿ ಹೂ ಇಸ್ ಇಂಪಾರ್ಟೆಂಟ್ ಅಂತಂದ್ರೆ ದಯವಿಟ್ಟು ಟೆಲ್ ಹೂ ಇಸ್ ಇಂಪಾರ್ಟೆಂಟ್ ಇನ್ ಯೋರ್ ಲೈಫ್. ಟೆಲ್ 3 ಪಾಯಿಂಟ್ಸ್. ಬಾಯ್ಸ್ ಗರ್ಲ್ ಫ್ರೆಂಡ್ಸ್ ಅಂತೀರಾ? ಹೂ ಇಸ್ ಇಂಪಾರ್ಟೆಂಟ್? ಪೇರೆಂಟ್ಸ್. Family. ನೆಕ್ಸ್ಟ್ Husband. ಆಮೇಲೆ ಸಾರಿ, ಮನಿ. I am talking about persons, people, right? Not about assets and liability. ಫ್ರೆಂಡ್ಸ್. ಫ್ರೆಂಡ್ಸ್. ಓಕೆ, ಈಗ ನಿಮ್ ಫ್ರೆಂಡ್ ಕಳ್ಳನ ಮಗ ಬಂದ್ಬಿಟ್ಟು ಏನೋ ಹೇಳ್ದ ನಿಮ್ಗೆ, ವರ್ಕ್ ಮಾಡ್ತೀರಾ ನೀವು? ಮಾಡ್ತೀರಾ. ನಿಮ್ಮ ಅಮ್ಮ ಬೇಡ ಅಂತಾರೆ, ಮಾಡ್ತೀರಾ ನೀವು? ಡಿಪೆಂಡ್ಸ್. ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ತೀವಿ ನಾವು? ಬೇಡ ಅಂದಿರೋರ್ಗೆ. ಐ ಮೀನ್ ಯಾರ್ ಪ್ರಯಾರಿಟಿ ನಂಬರ್ 1 ಅಲ್ಲಿ ಇರೋದು ಅವ್ರು ಬೇಡ ಅಂದ್ಬಿಟ್ರೆ ಆಗೋಯ್ತು ಕತೆ, ಮಾಡಕ್ ಹೋಗಲ್ಲ. ಓಕೆ, ಇವಾಗ ಫ್ರೆಂಡ್ ಹೇಳಿದ್ರು, ಹಸ್ಬೆಂಡ್ ಹೇಳಿದ್ರು, ಮಾಡಕ್ ಹೋಗಲ್ಲ ಅಮ್ಮ ಅಪ್ಪ ಬೇಡ ಅಂತಂದ್ರೆ. ಫೈನ್. ಈಗ ಹಸ್ಬೆಂಡ್ ಮಾಡು ಅಂತ ಹೇಳಿ ಹೇಳ್ತಾರೆ, ನಿಮ್ಮ ಅಮ್ಮ ಫ್ರೆಂಡ್ ಮಾಡು ಆ ವರ್ಕ್ ಅಂತ ಹೇಳಿದ್ರೆ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಬೇಡ ಅಂತಾರೆ, ನೀವು ಮಾಡಕ್ ಹೋಗಲ್ಲ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಯು ವಿಲ್ ಬಿ ಕನ್ಸಿಡರಿಂಗ್ ಆಸ್ ಫಸ್ಟ್ ಪ್ರಿಫರೆನ್ಸ್ ಆಸ್ ವಾಟ್? Priority. ಪ್ರಯಾರಿಟಿ 1 ಅಲ್ವಾ? ಇದು ಪ್ರಯಾರಿಟಿ ನಂಬರ್ 3. ಪ್ರಯಾರಿಟಿ ನಂಬರ್ 3 ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ? ಪ್ರಯಾರಿಟಿ ನಂಬರ್ 1 ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ?
1 ಗೆ ಡಿಪೆಂಡಿಂಗ್ ಸರ್. ಅಪಾನ್ ಸಿಚುಯೇಷನ್ಸ್. ಲಾಜಿಕ್ ಆಗಿ ಥಿಂಕ್ ಮಾಡಬೇಡಿ. ಸಿಚುವೇಶನ್ ಓಕೆ ಐ ಕ್ಯಾನ್ ಸರ್, ಓಕೆ. ಅಂಡರ್ಸ್ಟ್ಯಾಂಡ್. ಯಾ ಸಿಚುವೇಶನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆಯ್ತು, ನಿಮ್ ಫ್ರೆಂಡ್ ಬಂದ್ಬಿಟ್ಟು 1 crore ಕೇಳ್ದ. ನಿಮ್ ಹಸ್ಬೆಂಡ್ 1 crore ಕೊಡು ಅವಳಿಗೆ, ಅವ್ನಿಗೆ ಪರವಾಗಿಲ್ಲ. ನಿಮ್ಮ ಅಮ್ಮ ನಿಮ್ಮ ಅಪ್ಪ ಬೇಡ ಅಂತಂದ್ರೆ ಕೊಟ್ಬಿಡ್ತೀರಾ? ಬಿಕಾಸ್ ಕೊಟ್ಟಿದ್ರೆ ನಿಮ್ಮಮ್ಮ ನಿಮ್ಮ ಅಪ್ಪ ಅದು ಅಸೆಟ್, ಅದು ಕೊಡ್ತೀರಾ? ನೋ ಸರ್. ಈಗ ಲಾಜಿಕ್ ಆಗಿ ಥಿಂಕ್ ಮಾಡಿ, ಎಸ್ ಸನಿ ನೋಡಲ್ಲ. ಅದ್ ನಮ್ದಲ್ವಲ್ಲ ಸರ್. ಆ ಅಪ್ರೂವಲ್ ಬೇಕು ತಾನೆ. ಹೌದು. ಪ್ರಯಾರಿಟಿ 1 ಇಸ್ ಹೈಯೆಸ್ಟ್ ಪ್ರಯಾರಿಟಿ. ಆಯ್ತಾ? when it comes. ಅದೇ ತರ ನೆಟ್ವರ್ಕ್ ಸೆಕ್ಯೂರಿಟಿ ಗ್ರೂಪ್ ಅನ್ನೋದು ಬಂದ್ಬಿಟ್ಟು ಪ್ರಯಾರಿಟಿ ಲೆವೆಲ್ ವರ್ಕ್ ಆಗುತ್ತೆ. ಯಾವ ಲೆವೆಲ್ ವರ್ಕ್ ಆಗುತ್ತೆ? ಪ್ರಯಾರಿಟಿ ಲೆವೆಲ್. ನಾನು ಪ್ರಯಾರಿಟಿ 1 ಅಲ್ಲಿ ಏನ್ ಕೊಡ್ತೀನಿ ಗೊತ್ತಾ? SSH, ನನ್ನ IP ಅಡ್ರೆಸ್ ಕೊಡ್ತೀನಿ, ಮೈ IP ಅಡ್ರೆಸ್, ಪಬ್ಲಿಕ್ IP ಅಡ್ರೆಸ್. ಅರ್ಥ ಆಯ್ತಾ? Okay, sir. ಪ್ರಯಾರಿಟಿ ಹಾ 2 ಸರ್. ಅಲ್ಲಿ SSH ಮತ್ತೆ ನನ್ನ IP ಅಡ್ರೆಸ್ ಕೊಡ್ತೀನಿ. ಯಾಕೆ 2 ಸರಿ ಕೊಟ್ಟಿದ್ದೀರಿ ಸರ್ ಅಂತಂದ್ರೆ, ಪ್ರಯಾರಿಟಿ 1 ಅಲ್ಲಿ ನಾನು ಅಲೋ ಮಾಡ್ತೀನಿ. ಅಲೋ ಮಾಡು ಅಂತಂದ್ರೆ ಒಳಗಡೆ ಹೋಗು ಅಂತ. ಇಲ್ಲಿ ನಾನು ಡಿನೈ ಮಾಡ್ತೀನಿ. SSH ಒಳಗಡೆ ಹೋಗುತ್ತಾ, ಡಿನೈ ಆಗುತ್ತಾ? ಅದು ಇಟ್ ವಿಲ್ ಗೋ. ಪ್ರಿಯಾರಿಟಿ ಒನ್ ಏನಕ್ಕೆ? ಪ್ರಯಾರಿಟಿ 1. ಅದೇ ಉಲ್ಟಾ ಮಾಡದ. ಇದು ಡಿನೈ ಕೊಡ್ತೀನಿ ಈಗ, ಇದು ಅಲೋ ಕೊಡ್ತೀನಿ. ಸೊ ಇಟ್ ವಿಲ್ ಡಿನೈ. ಇಟ್ ವಿಲ್ ಡಿನೈ. ಅಲ್ವಾ? ರೈಟ್? ಎಸ್ ಸರ್. ಇಟ್ ವಿಲ್ ಡಿನೈ. Why? ಸೊ NACL ಬಂದ್ಬಿಟ್ಟು ಪ್ರಯಾರಿಟಿ ಲೆವೆಲ್ ವರ್ಕ್ ಆಗುತ್ತೆ. ಅಲೋ ಅಂಡ್ ಡಿನೈ ಆಪ್ಷನ್ ಇದೆ ನಿಮ್ಗೆ. ಅರ್ಥ ಆಯ್ತಾ? ಈ ಎರಡೇ ಅಡಿಷನಲ್. ಸೆಕ್ಯೂರಿಟಿ ಗ್ರೂಪ್ಗೂ NACLಗೂ ಡಿಫ್ರೆನ್ಸ್ ಏನು? 3 things. NACL is attached to the security group and it works on a priority level and it has a options called allow and deny. Got it? ಸರ್. ಈ 3 ಪಾಯಿಂಟ್ ಅರ್ಥ ಆಗ್ಬಿಟ್ರೆ ನೀವು ಆಟ ಆಡ್ತೀರಾ ನೆಟ್ವರ್ಕ್ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಕೂಡ. ಓಕೆ, ಈಗ ಹೋಗ್ಬಿಟ್ಟು ಒಂದು NACL ನ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಹತ್ರ ಒಂದು ಸಬ್ನೆಟ್ ಇದೆ ತಾನೆ, ಪಬ್ಲಿಕ್ ಸಬ್ನೆಟ್, ಅದಕ್ಕೆ ನಾನು ಅಟ್ಯಾಚ್ ಮಾಡ್ತೀನಿ. ಓಕೆ, Okay, ಬೈ sir. Okay, ಡಿಫಾಲ್ಟ್ sir. ಆಗಿ ಒಂದು ಕ್ರಿಯೇಟ್ ಆಗ್ಬಿಟ್ಟು ಎಲ್ಲಾ ರೂಲ್ಸು ಅಪ್ಲೈ ಆಗಿರುತ್ತೆ, ಬಟ್ ಅದನ್ನ ನಾನು ಟಚ್ ಮಾಡಲ್ಲ. ಓಕೆ, Okay. ಬೇಕಂದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಡಿಲೀಟು ಮಾಡ್ಬೋದು, ಬಟ್ ಲೆಟ್ ಇಟ್ ಬಿ ಲೈಕ್ ದಟ್ ಓನ್ಲಿ. ನಾನು ಇನ್ನೊಂದು NACL ನಾನು ವಿಲ್ ಗೋ ಅಡ್ ಅಂಡ್ ಡು. ಎಲ್ಲಿರುತ್ತೆ NACL ಅಂತಂದ್ರೆ, ಗೋ ಫಾರ್ ಅ VPC. VPC ಅಲ್ಲಿ ಇದೀನಿ. ಇದು ನನ್ನ VPC Yes. ಅಲ್ವಾ? ಹೌದು. ಕಾಪಿ ಮಾಡ್ತೀನಿ ID. ಎಷ್ಟು ಸಬ್ನೆಟ್ಸ್ ಇದಾವೆ VPC ಗೆ? ಒಂದೇ ಸಬ್ನೆಟ್ ನಾನು ಒಂದು ಕ್ರಿಯೇಟ್ ಅಂತ ಮಾಡಿದ್ದೀನಿ. ಏನಕ್ಕೆ ಅಂತ ನಿಮಗೆ ಡೆಮೋಗೆ ನಾನು ಒಂದೇ ಮಾಡಿದ್ದೀನಿ, ಬಟ್ ನೀವೆಲ್ಲ 2-3 ಪ್ರಾಕ್ಟೀಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? Okay, sir. ದಿಸ್ ಇಸ್ ಮೈ ಥಿಂಗ್. ಇಲ್ಲಿ NACL ಅಂತ ಇಲ್ಲಿ ಎಲ್ಲಾದ್ರೂ ಕಾಣಿಸ್ತಿದಾನ ನಿಮ್ಗೆ? ಸೆಕ್ಯೂರಿಟಿ ಕೆಳಗೆ ಸರ್. ನೆಟ್ವರ್ಕ್ ಅಡ್ರೆಸ್ ACLs. ಕಂಟ್ರೋಲ್ ಲಿಸ್ಟ್ ಅಲ್ವಾ? ಈಗ ಅದೇ ಒಂದ್ ನಿಮಿಷ, ಒಂದು NACL ಅನ್ನೋದು ಆ ಸಬ್ನೆಟ್ ಗೆ ಕ್ರಿಯೇಟ್ ಆಗ್ಬಿಟ್ಟು ಅಟ್ಯಾಚ್ ಆಗಿದೆ ಆಲ್ರೆಡಿ. ದಿಸ್ ಇಸ್ ಅ ಸಬ್ನೆಟ್ ಅಲ್ವಾ? Yes. ಸರ್. ಇದು ಸಬ್ನೆಟ್, ಇದು ಬಂದ್ಬಿಟ್ಟೇನು ಸಬ್ನೆಟ್ ಅಲ್ವಾ? ಸಬ್ನೆಟ್ ID ಇದು ಸಬ್ನೆಟ್. NACL ID ಬಂದ್ಬಿಟ್ಟು ಕ್ರಿಯೇಟ್ ಆಗಿದೆ. ನಾನು ಇದನ್ನ ಏನು ಮುಟ್ಟಕ್ ಹೋಗಲ್ಲ. ಇಲ್ಲಿ ಬಂದು ಇನ್ಬೌಂಡ್ ಟ್ರಾಫಿಕ್ ನೋಡಿ ಏನಿದೆ ಇಲ್ಲಿ. Allow ಆಲ್ all. ಟ್ರಾಫಿಕ್ ಎಲ್ಲ ಹಲೋ ಮಾಡ್ತಿದ್ದಾನೆ ವಿತ್ ಪ್ರಯಾರಿಟಿ ನಂಬರ್ 100. ಓಕೆ, ನಾನು ಹೋಗ್ಬಿಟ್ಟು ಒಂದು ರೂಲ್ ನ ಆಡ್ ಮಾಡ್ಬಿಡ್ತೀನಿ, 99 ಡಿನೈ ಆಲ್ ಟ್ರಾಫಿಕ್. ಏನಾಗುತ್ತೆ? ಏನು ಒಳಗಡೆ ಹೋಗಲ್ಲ ಅಲ್ವಾ? ಇದನ್ನ Yes, sir. ಇಲ್ಲೇ ಎಡಿಟ್ ಮಾಡ್ಬೋದು ನೀವು. ಔಟ್ಬೌಂಡ್ ಆಲ್ಸೋ ಇಟ್ ವಿಲ್ ಬಿ ಹಲೋ ಆಲ್, ಇನ್ಬೌಂಡ್ ಆಲ್ಸೋ ಇಟ್ ವಿಲ್ ಬಿ ಹಲೋ ಆಲ್. ನೀವು ಇಲ್ಲೇ ಮಾಡ್ಕೋಬಹುದು, ಬಟ್ ನಾನು ಹೊಸದ್ ಕ್ರಿಯೇಟ್ ಮಾಡ್ಬಿಟ್ಟು ಯಾವ ತರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನಿಮ್ಗೆ. ಓಕೆ, Okay, sir. ಒಂದು ಹೊಸದ್ ಕ್ರಿಯೇಟ್ ಮಾಡ್ಬಿಟ್ಟು NACL, ಇದಕ್ಕೆ ನಾನು ಟೆಸ್ಟಿಂಗ್ NACL ಅಂತ ಹೇಳಿ ಕೊಡ್ಲಾ? Yes. ಎಸ್ ಸರ್. NACL ಯಾವ VPC ಒಳಗಡೆ ಕ್ರಿಯೇಟ್ ಮಾಡಬೇಕು? ಪ್ರಾಜೆಕ್ಟ್ VPC. ಪ್ರಾಜೆಕ್ಟ್. ಕ್ರಿಯೇಟ್ ನೆಟ್ವರ್ಕ್ ಸೆಕ್ಯೂರಿಟಿ ಗ್ರೂಪ್. ಒಂದು ನೆಟ್ವರ್ಕ್ ಸೆಕ್ಯೂರಿಟಿ ಗ್ರೂಪ್ ಅನ್ನೋದು ಕ್ರಿಯೇಟ್ ಆಯ್ತು. ಎಲ್ಲಿ ಕ್ರಿಯೇಟ್ ಆಗಿದೆ ನೋಡೋದ ಬನ್ನಿ. ಎಲ್ಲಿದೆ? Associate. ಟೆಸ್ಟಿಂಗ್ ಏನಾದ್ರೂ ಸಬ್ನೆಟ್ಸ್ ಇದೆನಾ ಇದಕ್ಕೆ? ಇಲ್ಲ. ಅಸೋಸಿಯೇಟ್ Attach ಮಾಡೋದ ಮಾಡ್ಬೇಕು. ಸಬ್ನೆಟ್ಸ್? ಸಬ್ನೆಟ್ ಅಸೋಸಿಯೇಷನ್ ಅಂತ ಹೇಳಿ ಕಾಣಿಸ್ತಿದೆ ನಿಮ್ಗೆಲ್ಲರಿಗೂ? ಹೌದು ಎಸ್ ಸರ್. ಸರ್. ಎಸ್ ಸರ್. ಅಂಡ್ ಕ್ಲಿಕ್ ಹಿಯರ್. ಯಾವ್ಯಾವ ಸಬ್ನೆಟ್ NACL ಗೆ ಅಟ್ಯಾಚ್ ಮಾಡಬೇಕು? ಒಂದ್ ಸಬ್ನೆಟ್ ಆದ್ರೂ ಒಂದ್ ಮಾಡ್ಬೋದು, ಎರಡಾದ್ರೂ ಎರಡು ಮಾಡ್ಬೋದು, 3 ಬೇಕಂದ್ರೆ 3 ಮಾಡ್ಬೋದು. ಆಯ್ತಾ? Okay.
ನಾನು ಸದ್ಯಕ್ಕೆ ಒಂದು NSCL ಒಂದು ಸಬ್ನೆಟಿಗೆ ಮಾಡ್ತಾ ಇದ್ದೀನಿ. ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ಸ್ ನೀವು ಮಾಡ್ಕೋಬಹುದು. ಅಟ್ಯಾಚ್ ಆಯ್ತಾ? ಎಸ್ Yes, ಸರ್. sir. ಈಗ ಇನ್ಬೌಂಡ್ ರೂಲ್ ನೋಡಿ ಏನಿದೆ, Deny. ಔಟ್ಬೌಂಡ್ ರೂಲ್. ಡಿನೈ. ಈಗ ನಾನು ರಿಫ್ರೆಶ್ ಮಾಡಿದ್ರೆ ನನಗೆ ಬರುತ್ತಾ? ಇಲ್ಲ. ಹಾ, ನೋ ಸರ್. ನೋ. ರೈಟ್, ವಿಲ್ ಸಿ. ಸರ್ವರ್ಗೂ ಕನೆಕ್ಟ್ ಆಗಲ್ಲ ನಾನು SSH ಮಾಡಿದ್ರೆ. ಏನಕ್ಕೆ? SSH ಎನೇಬಲ್ ಇಲ್ಲ ಅಲ್ಲಿ ಅಲ್ವಾ? ಹ್ಮ್. ಹೋಯ್ತಾ? ಹ್ಮ್. ನಾನು ಫಸ್ಟ್ HTTP ನ ಎನೇಬಲ್ ಮಾಡ್ತೀನಿ NSCL. ಯಾವ ತರ ಅಂತಂದ್ರೆ ಎಡಿಟ್ ಇನ್ಬೌಂಡ್ ರೂಲ್, ಆಡ್ ನ್ಯೂ ರೂಲ್. ಇದಕ್ಕೆ ಏನಂತ ಕೊಡ್ಲಿ? ರೂಲ್ ನಂಬರ್ 2 ಅಂತ ಹೇಳಿ ಕೊಡ್ತೀನಿ. ಅವ್ರು 10 ಇಂದ ಸ್ಟಾರ್ಟ್ ಮಾಡೋದ. ಓಕೆ, 10 ಅಂತ ಹೇಳಿ ಕೊಟ್ಟೆ. ಆಯ್ತಾ? ಇಲ್ಲಿ ಬಂದ್ಬಿಟ್ಟು ನಾನು HTTP ಕೊಡ್ತೀನಿ. ಏನಂತ ಕೊಡ್ತೀನಿ? HTTP. HTTP. ಆಯ್ತಾ? ಸೋರ್ಸ್ ಅಲ್ಲಿ 0 ಕೊಡ್ಲಾ, ನನ್ನ IP ಅಡ್ರೆಸ್ ಕೊಡ್ಲಾ? 0 ಕೊಡ್ತೀನಿ, ನಿಮ್ಗೆ ಎಲ್ಲರಿಗೂ ಬರ್ಲಿ. ಓಕೆ, ಹಲೋ ಕೊಡ್ತಾ ಇದೀನಿ. ಹಲೋ ಆದ್ರೂ ಡಿನೈ ಆದ್ರೂ ಕೊಡ್ಬೋದು. ನಾನು ಹಲೋ ಕೊಡ್ತಾ ಇದೀನಿ, ಸೇವ್. ಹೀಗೋಗಿ ರಿಫ್ರೆಶ್ ಮಾಡಿದ್ರೆ ಬರುತ್ತಾ ಬರಲ್ಲ? ಬರುತ್ತೆ It sir. will comes. ಶುಡ್ ಕಮ್. ಲೆಟ್ಸ್ ಸಿ. SSH enable ಇಲ್ಲ. SSH ಅದು ಸಿಸ್ಟಮ್ ಕನೆಕ್ಟ್ ಆಗಕ್ಕಲ್ವಾ? ಔಟ್ಬೌಂಡ್ ರೂಲ್ ಅಲ್ಲಿ ಏನೂ ಇಲ್ಲ ನೋಡಿ ಅಲ್ವಾ? ಅಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬರ್ಬೇಕು ತಾನೇ ನಮಗೆ ಟ್ರಾಫಿಕ್. ಸೊ ಔಟ್ಬೌಂಡ್ ರೂಲ್ ಅಲ್ಲಿ ನಾನು ಹಾಲ್ ಟ್ರಾಫಿಕ್ ಕೊಟ್ಬಿಡ್ತೀನಿ. ಓಕೆ, ಬಂತಾ? ಈಗ ಏನಕ್ಕೆ ಔಟ್ಬೌಂಡ್ ರೂಲ್ ಕೊಟ್ಟಿದ್ದೀನಿ ಅಂತಂದ್ರೆ ಸರ್ವರ್ ಹತ್ರ ಹೋಯ್ತು, NSCL ನ ದಾಟ್ಕೊಂಡು ಸೆಕ್ಯೂರಿಟಿ ಗ್ರೂಪ್ ನ ದಾಟ್ಕೊಂಡು ಸರ್ವರ್ ಹತ್ರ ಹೋಯ್ತು. ಸರ್ವರ್ ಇಂದ ವಾಪಸ್ ಬರ್ಬೇಕಾದ್ರೆ ಇದು ದಾಟ್ಕೊಂಡು ಬಂತು. ಬಟ್ NSCL ಬ್ಲಾಕ್ ಮಾಡ್ತಿದೆ. ಹೊರಗೆ ಹೋಗ್ಬೇಡ, ನನ್ನ ಹತ್ರ ರೂಲ್ ಇಲ್ಲ, ನಾನು ನಿನ್ನ ಹೊರಗಡೆ ಕಳ್ಸಲ್ಲ, ನಿನ್ ಮನೇಲೇ ಇರು ಅಂತೇಳಿ. ನಾನು ಅಲೋ ಮಾಡಿದಾಗ ನನಗೆ ಕಂಟೆಂಟ್ ಬರ್ತು. ನೀವೆಲ್ಲರೂ ಚೆಕ್ ಮಾಡಿ, ಬಂತಾ? ಚೆಕ್ ಮಾಡಿ ಸರ್. ಈಗ 9 ಅಂತೇಳಿ ಕೊಟ್ಬಿಟ್ಟು ಡಿನೈ ಮಾಡ್ತೀನಿ, ನಿಮ್ಗೆ ಎಲ್ಲರಿಗೂ ಬರ್ತಿದೆ ಅಂತಂದ್ರೆ. ಹಾ, ಬರ್ತಾ ಇದೆನಾ? ಹ್ಮ್, ಲೋಡ್ ಆಗ್ತದೆ. ಓಕೆ. ಹೊಸ ಬ್ರೌಸರ್ ಅಲ್ಲಿ ನೋಡಿ ಹೋಗಿ, ಇನ್ನೊಂದು ಬ್ರೌಸರ್ ಬರ್ತಾ ಇದೆ. ಬರ್ತಾ ಇದೆ. ಈಗ ನಾನು ಪ್ರಯಾರಿಟಿ ನಂಬರ್ ಕಮ್ಮಿ ಕೊಡ್ತಾ ಇದ್ದೀನಿ, 9 ಅಂತ ಹೇಳಿ ಕೊಟ್ಟೆ. ಇಫ್ ಯು ಸಿ ಹಿಯರ್ ಇನ್ಬೌಂಡ್ ಅಲ್ಲಿ 9 ಮೇಲ್ಗಡೆಗೆ ಬಂತು ನೋಡಿ. ಈಗ ಚೆಕ್ ಮಾಡಿದ್ರೆ ಬರಬಾರ್ದು. ಬರ್ತಾ ಇಲ್ಲ sir. ನಾನು ಹೊಸ ಬ್ರೌಸರ್ ಅಲ್ಲಿ ಹಾಕ್ತೀನಿ, ಕುಕ್ಕೀಸ್ ಇರ್ಬೋದು, ಅದಕ್ಕೆ ಎಷ್ಟು ಟೈಮ್ ತಗೊಂಡು ಹೋಯ್ತಾ? ರೈಟ್, ನೀವು ಚೆಕ್ ಮಾಡಿ, ನಿಮಗೂ ಹೋಗ್ಬೇಕು. ಬರ್ತಾ ಇಲ್ಲ ಸರ್. ಹಾ, ಆಗ್ತಾ ಇಲ್ಲ ಸರ್, ಕನೆಕ್ಟ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ ಕಾನ್ಸೆಪ್ಟ್ NSCL ಅಂತಂದ್ರೆ? ಎಸ್ ಸರ್. ಇಲ್ಲಿ ನಾನು SSH ಎನೇಬಲ್ ಮಾಡ್ಬೇಕು. ಈಗ ಕನೆಕ್ಟ್ ಆಗ್ಬೇಕು. EC2 ಮಿಷನ್ ಕನೆಕ್ಟ್ ಮಾಡಕ್ ಟ್ರೈ ಮಾಡ್ಲಾ? ಈಗ ಕನೆಕ್ಟ್ ಆಗುತ್ತೆ ನೋಡೋದ? Yes, sir. ಎಸ್ ಸರ್. ಆಗುತ್ತಾ ಕನೆಕ್ಟ್? ನೋ ಸರ್. ನೋ ಸರ್. ಆಗಲ್ಲ. ಏನಕ್ಕೆ? ನೆಟ್ವರ್ಕ್ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ SSH ಇಲ್ಲ. SSH ಇಲ್ಲ. ನೋಡೋದ ಏನ್ ಎರರ್ ಬರುತ್ತೆ ಅಂತ. ಎಲ್ಲರಿಗೂ ಟಾಪಿಕ್ಸ್ ಕ್ಲಿಯರ್ ಆಯ್ತಾ? SSH ಎನೇಬಲ್ ಮಾಡ್ಲಾ ಹೋಗಿ? ಇನ್ನೊಂದು, ನಾನು ಮತ್ತೆ 9 ಯೂಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಇಲ್ಲಿ ಏನಕ್ಕೆ ವರ್ಕ್ ಆಗಲ್ಲ ನೋಡಿ. ನನಗೆ ಗಂಡ ಬೇಕು, ಅಮ್ಮ ಅಪ್ಪ ಬೇಕು, ಇಬ್ಬರಿಗೂ ಪ್ರಯಾರಿಟಿ ನಂಬರ್ 1 ಕೊಡ್ತೀನಿ ಅಂತಂದ್ರೆ ಆಗಲ್ಲ. ಇಲ್ಲಿ ಏನಂತ ಹೇಳ್ತಿದೆ? ರೂಲ್ ನಂಬರ್ ಆಲ್ರೆಡಿ ಎಕ್ಸಿಸ್ಟ್. ಸೊ ಐ ವಿಲ್ ಗೋ ಫಾರ್ ಲೋವರ್.
ಆರ್ 100ಗೂ ಮಾಡ್ಕೋಬಹುದು, ಏನಿಲ್ಲ. ಹೀಗೆ ನೋಡಿ, ಆಯ್ತಾ? ಎಸ್ ಕ್ಲಿಯರ್ ಆಯ್ತಾ ಟಾಪಿಕ್ ನಿಮ್ಗೆ? ಎಸ್ ಸರ್. ವಾಟ್ ಐ ಹ್ಯಾವ್ ಮೆನ್ಷನ್ ಇನ್ ದಿಸ್ ನೋಟ್ ಪ್ಯಾಡ್ ಎಲ್ಲಾರ್ಗೂ ಕ್ಲಿಯರ್ ಆಯ್ತು ಅಂತಂದ್ರೆ ನೀವು ಆಟ ಆಡ್ಬೋದು. ಗಾಟ್ ಇಟ್? ಡಿಲೀಷನ್ ಯಾವ ತರ ಸರ್? ಫಸ್ಟ್ ನೀವು ನೆಟ್ವರ್ಕ್ ಸೆಕ್ಯೂರಿಟಿ ಗ್ರೂಪ್ ಡಿಸೋಸಿಯೇಟ್ ಮಾಡ್ಬೇಕಾಗುತ್ತೆ. ಏನ್ ಮಾಡ್ಬೇಕು? ಡಿಸೋಸಿಯೇಟ್. ಸಬ್ನೆಟ್ ಡಿಸೋಸಿಯೇಟ್ ಮಾಡಿದೆ. ಈಗ ಸಬ್ನೆಟ್ ಏನೂ ಇಲ್ಲ. ಆಕ್ಷನ್ಸ್ ಬಂದ್ಬಿಟ್ಟು ನಾನೇನ್ ಮಾಡ್ಬೋದು? ಡಿಲೀಟ್ ನೆಟ್ವರ್ಕ್ ACL ಡಿಲೀಟ್ ಮಾಡಿದೆ. ನೆಕ್ಸ್ಟ್ ಏನ್ ಡಿಲೀಟ್ ಮಾಡ್ಬೇಕು? ಸೆಕ್ಯೂರಿಟಿ ಗ್ರೂಪಾ? ಹಾ Yes, sir. ಸರ್. ಹ್ಞೂ ಅಂತೀರಾ? ಹಿಂಗಾಗುತ್ತೆ ಮ್ಯಾಮ್, ಅದು ಅಟ್ಯಾಚ್ ಆಗಿದೆ ಅಲ್ವಾ? ಏನ್ ಹೇಳ್ತಿದ್ದಾನೆ? Can't be Some deleted. Security ಮಿಷನ್ group. ಕನೆಕ್ಟ್ ಆಗಿದೆ. ಮಿಷನ್ ಡಿಲೀಟ್ ಮಾಡಿದ್ಮೇಲೆ ಸೆಕ್ಯೂರಿಟಿ ಗ್ರೂಪ್ ಡಿಲೀಟ್ ಮಾಡಕ್ ಆಗೋದು, ಇಲ್ಲಾಂದ್ರೆ ಆಗಲ್ಲ. Okay. ಓಕೆ, ಸೊ ನನ್ನ ಹತ್ರ ಮಿಷನ್ ಇದೆ ಅಲ್ವಾ? ಇಲ್ಲಿಗೆ ಬಂದ್ಬಿಟ್ಟು ಐ ವಿಲ್ ಡಿಲೀಟ್ ದಿಸ್. ಓಕೆ, ಅಷ್ಟೇ. ಅದಾಗಿದ್ಮೇಲೆ ನಾನು ಸೆಕ್ಯೂರಿಟಿ ಗ್ರೂಪ್ ಬಂದ್ಬಿಟ್ಟು ನಾನು ಕ್ರಿಯೇಟ್ ಮಾಡಿರೋ ಸೆಕ್ಯೂರಿಟಿ ಗ್ರೂಪ್ ಯಾವುದು? ಇದು. ಇಲ್ಲಿಗೆ ಬಂದ್ಬಿಟ್ಟು ಅದು ಡಿಲೀಟ್ ಆಗಿದ್ಮೇಲೆ ನಾನು ಹೋಗಿ ಡಿಲೀಟ್ ಮಾಡಬಹುದು. ಇನ್ನ ಡಿಲೀಟ್ ಆಗ್ತಾ ಇದೆ, ಸೊ ಇಟ್ಸ್ ಶೋಯಿಂಗ್ ಲೈಕ್ ದಿಸ್. ಆಯ್ತಾ? ಓಕೆ ಸರ್. It will take time, but after that I will delete. Okay, you have any doubts in these 3 topics? ತುಂಬಾ ಸ್ಲೋ ಆಗಿ ಹೋಗಿದೀವಿ. ಇನ್ನೊಂದು ಟಾಪಿಕ್ ನಾನು ಇಡ್ಕೊಳ್ಳೋದ ಅನ್ಕೊಂಡಿದ್ದೆ, ಬಟ್ ಇಟ್ಸ್ ಫೈನ್, ನೋ ಪ್ರಾಬ್ಲಮ್. ಏನೆಲ್ಲ ಇದೆ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಗಂಟ. ನಾಳೆ ಕ್ಲಾಸ್ ಅಲ್ಲಿ ಬಿ ಕವರಿಂಗ್ EMI ಅಂದ್ರೆ ಏನು, ಓಕೆ, EMI ಅಂದ್ರೆ ಇಮೇಜ್ ಅಂದ್ರೆ ಏನು, ಮ್ಯಾನ್ಯುವಲ್ ಬ್ಯಾಕಪ್ ತಗೊಳ್ಳೋದು, ಬ್ಯಾಕಪ್ ಅಂಡ್ ರಿಕವರಿ. ಒಂದು ಸರ್ವರ್ನ ಬ್ಯಾಕಪ್ ತಗೊಂಡು ಯಾವ ತರ ನಾನು ರಿಕವರಿ ಮಾಡೋದು ಏನಾದ್ರು ಆದ್ರೆ. ರಿಕವರಿ ಅಂಡ್ ಒನ್ ಮೋರ್ ಟಾಪಿಕ್ EWS ಬ್ಯಾಕಪ್. EWS ಬ್ಯಾಕಪ್ ಒಂದು ಸಪ್ರೇಟ್ ಕ್ಲಾಸಲ್ಲಿ ಹೇಳ್ತೀನಿ. VPC ಪೇರಿಂಗ್, VPC ಪೇರಿಂಗ್, ಈ 3 ಟಾಪಿಕ್ಸ್ ನಾನು ನಾಳೆ ಕವರ್ ಮಾಡ್ತೀನಿ. ಗಾಟ್ ಇಟ್? ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ ಫೈನ್, ಹೂಮೆವರ್. ಅರ್ಥ ಆಯ್ತಾ ಎಲ್ಲರಿಗೂ ಇಲ್ಲಿ ಗಂಟ? ಫೈನ್. ಈಗ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು EC2 ಮಿಷನ್ ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. EC2 ಮಿಷನ್ ಅಲ್ಲಿ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀರಾ ಈಗ ಅಲ್ವಾ? ರೈಟ್? ಅಂಡ್ ದಿಸ್ ಸಿಸ್ಟಮ್ ಗಾಟ್ ಕರಪ್ಟೆಡ್. ಬ್ಯಾಕಪ್ ಯಾವ ತರ ನೀವು EC2 ಮಿಷನ್ ನ ಬ್ಯಾಕಪ್ ಯಾವ ತರ ತಗೊಳ್ಳೋದು ಅನ್ನೋದು ಟುಮಾರೋ ಕ್ಲಾಸ್. ಅದನ್ನ ನಾವು ಬ್ಯಾಕಪ್ ಅಂತೇಳಿ ಕರಿಬೋದಾ? ರೈಟ್? ಕಂಪ್ಲೀಟ್ ಫುಲ್ ಬ್ಯಾಕಪ್ ಯಾವ ತರ ನಾವು ತಗೊಳ್ಳೋದು. ಫುಲ್ ಬ್ಯಾಕಪ್ ನಮ್ಮ ಹತ್ರ ಇದೆ. ಇದು ಸಮಥಿಂಗ್ ಹ್ಯಾಪನ್. ಈಗ ಈ ಬ್ಯಾಕಪ್ ಇಂದ ಯಾವ ತರ ಹೊಸ EC2 ಮಿಷನ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅಪ್ ಅಂಡ್ ರನ್ನಿಂಗ್ ಮಾಡೋದು. ಗಾಟ್ ಇಟ್? ಅಪ್ ಅಂಡ್ ರನ್ನಿಂಗ್ ಮಾಡ್ಬಿಟ್ಟು ಒಳಗಡೆ ಫೈಲ್ಸ್ ಇದರೊಳಗಡೆ ಏನೆಲ್ಲ ಇದೆ ಇದರೊಳಗಡೆ ಇರಬೇಕು. ಬ್ಯಾಕಪ್ ಒಳಗಡೆ ಏನೆಲ್ಲ ಇದೆ ಅದನ್ನಿಂದ ಲಾಂಚ್ ಮಾಡೋದು. ಇದನ್ನ ಈ ಪ್ರಾಸೆಸ್ ನಾವು ರಿಕವರಿ ಅಂತೇಳಿ ಕರಿಬೋದಾ? Yes, sir. ಬ್ಯಾಕಪ್ ಅಂಡ್ ರಿಕವರಿ. ಆಯ್ತಾ? ಇದು ಮ್ಯಾನ್ಯುವಲ್ ಆಗಿ ಯಾವ ತರ ಬ್ಯಾಕಪ್ ತಗೊಳ್ಳೋದು, ಮ್ಯಾನ್ಯುವಲ್ ಆಗಿ ಯಾವ ತರ ನಾವು ರಿಕವರಿ ಮಾಡೋದು. ಯಾವುದೇ ಟಾಸ್ಕ್ ಮಾಡ್ತಿದ್ದೀರಾ ನೀವು ಕ್ಲೌಡ್ ಅಲ್ಲಿ, EC2 ಮಿಷನ್ ಗೆ ಲಾಗಿನ್ ಆಗ್ಬಿಟ್ಟು ಏನಾದ್ರೂ ನೀವು ಚೇಂಜಸ್ ಮಾಡ್ತಿದ್ದೀರಾ ಅಂತಂದ್ರೆ ಫಸ್ಟ್ ಸ್ಟೆಪ್ ಏನು? ಬ್ಯಾಕಪ್ ಕಂಪಲ್ಸರಿ ತಗೋಬೇಕು ನೀವು. ಸೇಫರ್ ಸೈಡ್. ನೀವೇನೋ ಲಾಗಿನ್ ಆಗ್ಬಿಟ್ಟು ಏನೋ ಮೆಸ್ಅಪ್ ಮಾಡ್ಬಿಟ್ರೆ ಏನೋ ಆಗೋಯ್ತು OS, ಸೇಫರ್ ಸೈಡ್ ನಿಮ್ಮ ಹತ್ರ ಏನಿದೆ? ಬ್ಯಾಕಪ್ ಅದರಿಂದ ರಿಕವರಿ. ನಾವು ರಿಕವರಿ ಮಾಡ್ಬೋದು ತಾನೆ. ಅವಾಗ ನಿಮ್ Yes. ಜಾಬ್ Yes. ಸೇಫ್, ನಿಮ್ದು ಜಾಬ್ ಸೇಫ್. ಮ್ಯಾನೇಜರ್ ಎಲ್ಲ ಬೈತಾರೆ, ಬಟ್ ನಿಮ್ಮ ಹತ್ರ ಬ್ಯಾಕಪ್ ಇದೆ. ಡೌನ್ ಟೈಮ್ 1 ನಿಮಿಷ 5 ನಿಮಿಷ ಜಾಸ್ತಿ ಆಗುತ್ತೆ ಅಷ್ಟೇ. ಗಾಟ್ ಇಟ್? ಸೊ ದಿಸ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸ್. ಆಲ್ವೇಸ್ ವಾಟ್ ಎವರ್ ಯು ಆರ್ ಡೂಯಿಂಗ್, ಟೇಕ್ ಬ್ಯಾಕಪ್ ಅಂಡ್ ಡೂ ಇಟ್. ಇದಾಗಿದ್ಮೇಲೆ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತಂದ್ರೆ 1 ಡೇ ಬಿಟ್ಬಿಟ್ಟು ಬ್ಯಾಕಪ್ ನ ಡಿಲೀಟ್ ಮಾಡಿ. ಗಾಟ್ ಇಟ್? ಅರ್ಥ ಆಯ್ತಾ? ಓಕೆ ಸರ್. ಇದನ್ನ ಮ್ಯಾನ್ಯುವಲ್ ಆಗಿ ಯಾವ ತರ ಬ್ಯಾಕಪ್ ತಗೊಳ್ಳೋದು, ಮ್ಯಾನ್ಯುವಲ್ ಆಗಿ ಯಾವ ತರ ರಿಕವರಿ ಮಾಡೋದು ನಾನು ನಾಳೆ ಕ್ಲಾಸ್ ಅಲ್ಲಿ ತೋರಿಸ್ತೇನೆ. ಸರಿ ಸರ್, ನನಗೆ ಡೈಲಿ ಮಿಡ್ ನೈಟ್ 12 o'clock ಬ್ಯಾಕಪ್ ತಗೋಬೇಕು, ಏನ್ ಮಾಡ್ಬೇಕು ಸರ್? ನನ್ನ ಹತ್ರ 10 ಸರ್ವರ್ಸ್ ಇದೆ ಸರ್. 10 ಸರ್ವರ್ಸ್ ಇದೆ ಸರ್. 10 ಸರ್ವರ್ಸ್ ಡೈಲಿ ನಾನು 12 o'clock ಬ್ಯಾಕಪ್ ತಗೋಬೇಕು, ಎವ್ರಿ ಡೇ ಬ್ಯಾಕಪ್ ತಗೋಬೇಕು. ಏನ್ ಮಾಡ್ಬೇಕು ಸರ್ ಅಂತಂದ್ರೆ, AWS ಬ್ಯಾಕಪ್ ಅಂದ್ರೆ ಆಟೋಮೆಟಿಕ್ ಆಗಿ ನಾವು ಬ್ಯಾಕಪ್ ತಗೊಳಕ್ಕೆ ಒಂದು ಸರ್ವಿಸ್ ಇದೆ, ದಟ್ಸ್ ಕಾಲ್ಡ್ AWS ಬ್ಯಾಕಪ್. ಆಯ್ತಾ?
AWS ಬ್ಯಾಕಪ್ ಅನ್ನೋ ಒಂದು ಸರ್ವಿಸಸ್ ಇದೆ. ಈ ಸರ್ವಿಸಸ್ ನ ಯೂಸ್ ಮಾಡ್ಬಿಟ್ಟು ನಾವು ಎವ್ರಿ ಡೇ 12 o'clockಗೆ ನಾವು ಬ್ಯಾಕಪ್ ತಗೋಬಹುದು. ಎವ್ರಿ ಡೇ ಬ್ಯಾಕಪ್ ತಗೋಬಿಟ್ರೆ 365 ಡೇಸ್ ಇದೆ, 10 ಸರ್ವರ್ಸ್ ಇದೆ. ಎಷ್ಟು ಸರ್ವರ್ಸ್ ಆಯ್ತು ನನ್ನ ಹತ್ರ? ಎಷ್ಟು ಬ್ಯಾಕಪ್ಸ್ ಇದಾವೆ ಈಗ 3650. ಅಲ್ವಾ? 3650ಗೆ ಬಿಲ್ ಕಟ್ಬೇಕಾಗುತ್ತೆ. ಸೊ ನನಗೆ ರಿಟೆನ್ಷನ್ ಸರ್, ನನಗೆ ಲೇಟೆಸ್ಟ್ 7 days ಬ್ಯಾಕಪ್ ಇದ್ರೆ ಸಾಕು. ಇವತ್ತು ಯಾವ ವಾರ? ಟ್ಯೂಸ್ಡೇನಾ ಇವತ್ತು? ಲಾಸ್ಟ್ 2 days 7 ಲಾಸ್ಟ್ ಲೇಟೆಸ್ಟ್ 7 ಬ್ಯಾಕಪ್ಸ್ ಇರಬೇಕಷ್ಟೇ. ಮಿಕ್ಕಿರೋದು ಎಲ್ಲ ಈಗ ಡೇ 1, ಡೇ 2, ಡೇ 3, ಡೇ 4, ಡೇ 5, ಡೇ 6, ಡೇ 7. ಈಗ ಡೇ 8 ಬಂದಾಗ ಇದು ಡಿಲೀಟ್ ಆಗ್ಬೇಕು, ಹೊಸದ್ ಕ್ರಿಯೇಟ್ ಆಗ್ಬೇಕು. ಡೇ 9 ಬಂದಾಗ ಇದು ಡಿಲೀಟ್ ಆಗ್ಬೇಕು, ಹೊಸದ್ ಕ್ರಿಯೇಟ್ ಆಗ್ಬೇಕು. ಆಟೋಮೆಟಿಕ್ ಆಗಿ ರಿಟೆನ್ಷನ್ ಆಗ್ಬೇಕು ಅಂದ್ರೆ ಡಿಲೀಟ್ ಆಗ್ಬೇಕು, ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗ್ಬೇಕು. ಸಿನಾರಿಯೋ ಅರ್ಥ ಆಯ್ತಾ? Yes, sir. Yes, sir. ಹಾ ಸರ್. ಈ ಮೆಥಡ್ ನ ನಾವು Yes, sir. ಅಚೀವ್ ಮಾಡಬೇಕು ಅಂತಂದ್ರೆ ನಾವು ಯಾವ ಸರ್ವಿಸ್ ಯೂಸ್ ಮಾಡಬೇಕು? AWS ಬ್ಯಾಕಪ್. ಆಟೋಮೆಟಿಕ್ ಆಗಿ ಬ್ಯಾಕಪ್ ತಗೊಂಡು ಆಟೋಮೆಟಿಕ್ ಆಗಿ ಡಿಲೀಟ್ ಮಾಡೋದು ಸರ್ವಿಸ್ ಬಂದ್ಬಿಟ್ಟು AWS ಬ್ಯಾಕಪ್. ಇದು ಆಟೋಮೇಶನ್. ನಾವು 2 ಸ್ಟೆಪ್ಸ್ ಕಲಿತೀವಿ. ಒಂದು ಮ್ಯಾನ್ಯುವಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅಂಡ್ ಆಟೋಮೇಶನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಗಾಟ್ ಇಟ್? Yes, sir. ಇವೆರಡು ನಾಳೆ ಕವರ್ ಮಾಡೋದ. ಈ ಎರಡು ನಾಳೆ ಕವರ್ ಮಾಡಕ್ ಆಗಿಲ್ಲ ಅಂತಂದ್ರೆ ನಾನು ಬರೀ ಮ್ಯಾನ್ಯುವಲ್ದೊಂದೇ ಕವರ್ ಮಾಡ್ತೀನಿ. ಆಟೋಮೆಟಿಕ್ ನಾಡಿದ್ದು ಮಾಡೋದ. ಇದಾಗಿದ್ಮೇಲೆ ನಾನು VPC ಪೇರಿಂಗ್ ಹೋಗ್ತೀನಿ. ಇವು 3 ಟಾಪಿಕ್ಸ್ ನಾನು ಆಸ್ ಅ ಲಿಸ್ಟ್ ಡೌನ್. ಅರ್ಥ ಆಯ್ತಾ? ಟುಮಾರೋ ವಾಟ್ ಐ ವಿಲ್ ಬಿ ಅಚೀವಿಂಗ್? Okay, sir. Yes, sir. ಎಸ್ ಸರ್. ಓಕೆ, Sir. ಇಲ್ಲಿ AWS ಬ್ಯಾಕಪ್ ಅಂತ ಬರೆದು ಬಿಡ್ತೀನಿ. ಇದು 2 ದಿನದಲ್ಲಿ ನಾನು ಈ 4 ಟಾಪಿಕ್ಸ್ ಕವರ್ ಮಾಡ್ತೀನಿ. ಅಂಡ್ EC2 ಪ್ರೈಸಿಂಗ್ ಮಾಡಲ್ಸ್ ಕವರ್ ಮಾಡ್ತೀನಿ. ಇನ್ನೊಂದು ಟಾಪಿಕ್ 5 ಟಾಪಿಕ್ಸ್ ಕವರ್ ಮಾಡೋದು 2 ದಿನದಲ್ಲಿ. ಓಕೆ, Yes, sir. Okay, sir. PM ಅಂದ್ರೆ ಪ್ರೈಸಿಂಗ್ ಮಾಡಲ್ಸ್, EC2 ಪ್ರೈಸಿಂಗ್ ಮಾಡಲ್ಸ್, ಯಾವ ತರ ಪ್ರೈಸ್ ಇರುತ್ತೆ EC2 ಮಿಷನ್ಸ್. ಅದೇ ತರ AWS ಕ್ಯಾಲ್ಕುಲೇಟರ್ ಏನಕ್ಕೆ ಯೂಸ್ ಮಾಡ್ತೀವಿ. ಓಕೆ, AWS ಕ್ಯಾಲ್ಕುಲೇಟರ್. ಈ ಟಾಪಿಕ್ಸ್ ನಾನು ಎಷ್ಟು ದಿನ ಕವರ್ ಮಾಡ್ತೀನಿ? ನೆಕ್ಸ್ಟ್ 2 days ನಮ್ಮ ಅಜೆಂಡಾ ಬಂದ್ಬಿಟ್ಟು ಇದು ಕವರ್ ಮಾಡಕ್ಕೆ, ವೆಡ್ನೆಸ್ಡೇ ಅಂಡ್ ಥರ್ಸ್ಡೇ. ಓಕೆ, ಪ್ಲಾನ್ ಅಲ್ಲಿ ಹೋಗದ. ಆಯ್ತಾ? Sir. ಇದಾಗಿದ್ಮೇಲೆ ಐ ವಿಲ್ ಬಿ ಟೇಕಿಂಗ್ ಫ್ರೈಡೇ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ವಿಚ್ ಯು ಕ್ಯಾನ್ ಪ್ರಾಕ್ಟೀಸ್. ಸ್ಯಾಟರ್ಡೆ ಅಂಡ್ ಸಂಡೇ ಟೈಮ್ ಇರುತ್ತೆ. 9 ಕ್ಲಾಸಸ್ ಆಗಿರುತ್ತೆ. 9 ಕ್ಲಾಸಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಬರ್ಬೇಕು. ಗಾಟ್ ಇಟ್? Yes, sir. ಇಲ್ಲಿ ಗಂಟ ಹ್ಯಾವ್ ಕವರ್ಡ್ ಅ ಲಾಟ್. ಎಲಾಸ್ಟಿಕ್ ಐಪೆಟರ್ಸ್ ಎಲ್ಲ ನಾನು ಕವರ್ ಮಾಡಿದೀನಿ. ಸೊ ಪ್ಲೀಸ್ ಫೋಕಸ್ ಆನ್ ದೋಸ್ ಥಿಂಗ್ಸ್. ಆಯ್ತಾ? ಇಲ್ಲಿ ಗಂಟ ಓಕೆ. 50 ಕ್ಲಾಸ್ ಗಂಟೆ ಏನಿದೆ ಅದೆಲ್ಲ ಪ್ರಾಕ್ಟೀಸ್ ಮಾಡಿ. ಸಂಡೇ ಸ್ಯಾಟರ್ಡೆ ಎಲ್ಲ ಒಂದ್ಸಲಿ ಕೂತ್ಕೊಂಡು 2-3 ಸಲ ಪ್ರಾಕ್ಟೀಸ್ ಮಾಡಿ. ಗಾಟ್ ಇಟ್? Yes, sir. Okay. Yes, sir. Okay, let me ask few questions. ಆಯ್ತಾ? What is NAT gateway? What is the difference? What is the difference between IGW and NAT gateway? IGW is used for external public communication. NAT gateway is for translating the address within the network. Not convincible. Address translate ಮಾಡಿ ಅಂದ್ರೆ if I have a private address and if I'm in need of communication to the external network or the public IPs, then in that case ನನ್ನ Okay, private leave, address ಅನ್ನ leave. mask ಮಾಡಿ. Explain the architecture of VPC. Architecture of VPC is to create VPC, we need to create the IGW and we need to attach that IGW to VPC, and then creation of route table, and then creation of subnets, associating those subnets to route tables. That is what VPC. I'll tell you. See, if we want to create a private network, first we'll be creating a VPC, okay, with a CI/CDR according to our custom range. Then I'll be creating a gateway, internet gateway for external communication and internal, from external to internal, and attaching that IGW to the VPC. Okay. After that, I'll be dividing my network into a subnets, public subnets and private subnets. Public subnets will be associated to the public route table, and that public route table will be associated to the IGW, so that my public subnet will be having a communication to the internet by using public route table and IGW.
Whereas private route table is connected to the private route table and private subnets are connected to the private route table, and that private route table is connected to the NAT gateway. NAT gateway will be having one elastic IP address, which we call it as a static IP address. Okay. The NAT gateway main agenda is like, it will translate network address translator. It will translate the private IP address into elastic public IP address and sends traffic to the public route table to IGW and then internet. If the same IP address is coming back, which I have sent out, the NAT gateway will also will allow the traffic inside my private network. If not, it will deny. Clarity banta? Yes, sir. Yes, sir. ಹಾ ಈ ತರ ಸರ್ ಹೇಳ್ಬೇಕು. ಈ ತರ ಹೇಳ್ಬಿಟ್ರೆ ಅವ್ನ್ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಕೇಳಕ್ಕೆ ಹೋಗಲ್ಲ VPC ಅಲ್ಲಿ. Okay. What is jump server and bastion host? How can you connect private EC2 machine? Jump server or bastion host. How? Procedurally. We need to create a jump ನಾನು server. ಹೇಳಿರೋದು ಹೌ ಯು ಕ್ಯಾನ್ ಕನೆಕ್ಟ್ ಅಂತ ಹೇಳಿ ಕೇಳಿದೆ. ಅಂದ್ರೆ ಇಂಟರ್ವ್ಯೂ ಅಲ್ಲಿ ಕೂಡ ಯು ಹ್ಯಾವ್ ಟು ಬಿ ಸ್ಮಾರ್ಟ್. ಅವ್ನು ಎಷ್ಟು 1 ಲೈನ್ ಆನ್ಸರ್ ಕೇಳಿದ್ರೆ ಯು ಹ್ಯಾವ್ ಟು ಗಿವ್ ಓನ್ಲಿ 1 ಲೈನ್ ಆನ್ಸರ್. ಓಕೆ, ನಾನು ಹೌ ಅಂತ ಹೇಳಿದ್ದೀನಿ. ಗುಡ್. ಎಕ್ಸ್ಪ್ಲೇನ್ ದಿ ಪ್ರೊಸೀಜರ್, ಲೈಕ್ ಹೌ ಡು ಯು ಕನೆಕ್ಟ್, ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಅಂತ ಹೇಳಿದಾಗ ನೀವು ಎಕ್ಸ್ಪ್ಲೇನ್ ಮಾಡಬೇಕು. I'll be creating one jump server in a public subnet which is having access to the internet. I'll be first connecting to the jump server, and the private server ka keeper I'll be saving in a jump server. From there I'll be connecting to the private subnet. private EC2. EC2. By default, any EC2 machines which is in a same VPC can communicate, even though it's in a different subnet, just because it's the same network. Okay. Yes, sir.